ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಾರುತಿ. ನೀವು ನೋಡ್ತಾ ಇದ್ದೀರಾ ಜೀವನವೇ ಒಂದು ಪ್ರಯಾಣ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ದಿನ ಗೋವಾದಲ್ಲಿರುವಂಥ ಹಳೆಯದ ಒಂದು ಕೋಟೆ, ಹಾಗೆ ಹಳೆಯ ಕಾಲದ ಒಂದು ಜೈಲು ಸ್ನೇಹಿತರೆ ಯಾವ ರೀತಿ ಆಗಿದೆ, ಹೇಗಿದೆ, ಹೆಂಗಿದೆ ಎಂಬುದಾಗಿ ನೋಡ್ಕೊಂಬರೋಣ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಬನ್ನಿ ಇನ್ನೇಕೆ ತಡ, ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಈ ಒಂದು ಜೈಲು ಕೋಟೆಗೆ ಹೋಗ್ಬೇಕಂದ್ರೆ ಸ್ನೇಹಿತರೆ ಟಿಕೆಟ್ ತೊಗೋಬೇಕು. ಅದು 25 ರೂಪಾಯಿ ಸ್ನೇಹಿತರೆ ಟಿಕೆಟು. ಬೆಟ್ಟದ ಮೇಲೆ ಬಂದಿದ್ದೀನಿ ಸ್ನೇಹಿತರೆ ಗೋವಾದಲ್ಲಿ. ಈಗ ನೋಡ್ಕೊಂಡಂಗೆ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿ ಏನೇನಿದೆ, ಏನು ಕತೆ ಅಂತ. ಟಿಕೆಟಲ್ಲಿ ಭಾಳ ಒಂದಿಬ್ಬರು ಸಹಾಯ ಮಾಡಿದ್ರು ಸ್ನೇಹಿತರೆ, ಭಾಳಷ್ಟು ಚೆನ್ನಾಗಿ ಸಹಾಯ ಮಾಡಿದರು. ಏನಪ್ಪ ಅಂತಂದರೆ 500 ರೂಪೀಸ್ ಇದೆ, 25 ರೂಪೀಸ್ ಓನ್ಲಿ ಫಾರ್ ಟಿಕೆಟ್. ಹಂಗಾಗಿ ನನ್ನ ಹತ್ರ ಚೇಂಜ್ ಇದ್ದಿಲ್ಲ. ಅವರು ಸರಿ ನಾನು ಕೊಡ್ತೀನಿ ತೊಗೊಳ್ಳಿ, ನನಗೆ ಹಾಕಿ ಫೋನ್ಪೇ ಮಾಡಿ ಅಂತಂದರು. ಅವರೇ ಟಿಕೆಟ್ ತೆಗೆದ್ರು ಸ್ನೇಹಿತರೆ, ಟಿಕೆಟ್ ತೆಗೆದುಕೊಟ್ರು. ಹಾಗೆ ನಾನು ಅವ್ರಿಗೆ ಫೋನ್ಪೇ ಮಾಡಿದೆ. ಆದರೆ ಇಲ್ಲಿ ಚೇಂಜ್ ಇಲ್ಲ ಅಂತ ಇದ್ದಾರೆ. ಬನ್ನಿ ಅದು ಬಿಟ್ಟಾಕಿ ಹೋಗಲಿ, ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ಬನ್ನಿ. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ಗಾಡಿ ಹಾಕ್ಕೊಂಡು ಬರ್ತಾಯಿದ್ದೆ ಸ್ನೇಹಿತರೆ. ಒಂದು ಗಾಡಿಗೆ ಪಾರ್ಕಿಂಗ್ 50 ರೂಪಾಯಿ. ಬಟ್ ಅವನು ಪರಿಚಯ ಆಗಿ ಮಾತಾಡಿದ. ಎಷ್ಟು ಅಂತ ಕೇಳಿದೆ, ಹಿಂಗೆ ಅಂತ ಹೇಳಿದ 50 ರೂಪೀಸ್ ಅಂತಂದರೆ. ಪರವಾಗಿಲ್ಲ ಹೋಗ್ಬೋ ಅಂತಂದ. ಅವ್ರನ್ನೂ ಫ್ರೀ ಮಾಡಿದರು ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ನಮ್ಮವರೆಲ್ಲ ಸ್ವಲ್ಪ ಹಂಗೆ ಸಹಾಯ ಮಾಡಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ, ಈ ಥರ ಇರಬೇಕು. ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿದೆ ಈ ಒಂದು ಜೈಲ್ ಕೋಟೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಈ ಮ್ಯಾಪ್ ನೋಡಿ ಸ್ನೇಹಿತರೆ, ಈ ಮ್ಯಾಪ್ ಇರೋದೆಲ್ಲ ಜೈಲ್ ಕೋಟೆದಿದು. ಫುಲ್ ಇಂಗ್ಲೀಷಲ್ಲಿ ಇದೆ. ನನಗೆ ನೋಡಿದ್ರೆ ಇಂಗ್ಲೀಷ್ ಬರೋಂಗಿಲ್ಲ, ಏನಿಲ್ಲ, ಅಷ್ಟೇ. ಏನು ಮಾಡ್ತೀರ, ಬನ್ನಿ, ಪರವಾಗಿಲ್ಲ. ಈ ಒಂದು ಜೈಲ್ ಕೋಟೆ ನೋಡ್ಕೊಂಬರೋಣ ಹೇಗಿದೆ ಎಂಬುದಾಗಿ. ಒಳಗಡೆ ಹೋಗೋಣ, ಹೇಗಿದೆ ಎಂಬುದಾಗಿ ನೋಡ್ಕೊಂಬರೋಣ. ಬನ್ನಿ ಹಿಂಗೆ ಹೋಗೋಣ. ಹೇಗಿದೆ ನೋಡಿ ಸ್ನೇಹಿತರೆ, ನಾನು ಈ ಒಂದು ಕೋಟೆ ಒಳಗಡೆ ಬಂದಿದ್ದೀನಿ ಸ್ನೇಹಿತರೆ. ಈ ಒಂದು ಕೋಟೆಯ ಜೈಲು ಹೇಗಿದೆ ಎಂಬುದಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಗೋವಾ ಎಷ್ಟಿದೆ ಎಲ್ಲ ಇಲ್ಲಿ ಬರೆದಿದ್ದಾರೆ. ಯಾವ್ದು ಊರು ಎಷ್ಟೆಷ್ಟು ಕಿಲೋಮೀಟರ್ ಆಗುತ್ತೆ ಎಂಬುದಾಗಿ ಸಹ ಇಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಗೋವಾ ಮ್ಯಾಪ್ ನೋಡಿ ಯಾವ ರೀತಿಯಾಗಿದೆ. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಬನ್ನಿ. ಇದೇನೋ ಬೀಗ ಹಾಕಿದ್ರೆ, ಇದು ಒಳಗಡೆ ಏನೋ ಇದ್ದಂಗಿದೆ, ಗವಿನೋ ಏನೋ ಗೊತ್ತಿಲ್ಲ. ನೋಡಿ, ನೋಡಿ, ಹಳೆ ಕಾಲದ ಜೈಲ್ ಅಂತ ಇದು. ಹಳೆ ಜೈಲ್ ನೋಡಿ, ಬನ್ನಿ, ಇದು ಒಳಗಡೆ ಏನಿದೆ ತೋರಿಸ್ತೀನಿ. ಆಗಿನ ಕಾಲದ ಜೈಲ್ ಅಂತ ಸ್ನೇಹಿತರೆ ಇದು. ನೋಡ್ತಾ ಇದ್ರಲ್ಲ, ತುಂಬ ಭಾಳ ಒಳಗಡೆ ಇದೆ. ಇದು ಫುಲ್ಲು ಕತ್ಲು ಕಾಣ್ತಾ ಇದೆ. ಎಂಥ ಜೈಲ್ ಅಂತ ಅಂದರೆ, ಇದು 17ನೇ ಶತಮಾನದಲ್ಲಿ ಸ್ನೇಹಿತರೆ ಡಚ್ಚರು ಮತ್ತು ಮರಾಠರು ಏನು ಮಾಡ್ತಾರಪ್ಪ ಅಂತಂದರೆ, ಆಕ್ರಮಣಗಳಿಂದ ಇದನ್ನು ರಕ್ಷಿಸಲು ಈ ಒಂದು ಕೋಟೆನ ಏನು ಮಾಡ್ತಾರಪ್ಪ ಅಂದರೆ ಸ್ನೇಹಿತರೆ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇದು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದರೆ ಕೋಟೆನ. ಹಾಗೆ ಸ್ನೇಹಿತರೆ, ಈ ಒಂದು ಕೋಟೆ ಯಾವಾಗ ನಿರ್ಮಾಣವಾಯ್ತಪ್ಪ ಅಂತಂದರೆ ಸ್ನೇಹಿತರೆ ನೋಡ್ತೇವೆ 1612ರಲ್ಲಿ ಏನಾಯ್ತಪ್ಪ ಅಂತಂದರೆ ಸ್ನೇಹಿತರೆ ಅವಾಗೇ ಈ ಒಂದು ಕೋಟೆ ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಅಂದಿನಿಂದ ಈ ಒಂದು ಕೋಟೆಯು ಸ್ನೇಹಿತರೆ ಗೋವಾವನ್ನು ಆಕ್ರಮಣಕಾರರಿಂದ ಏನು ಮಾಡುತ್ತಪ್ಪ ಅಂದರೆ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಈ ಒಂದು ಕೋಟೆ ನೋಡ್ತಾ ಇದ್ರೆ, ಈ ಒಂದು ಕೋಟೆ. ಹಾಗೆ ಸ್ನೇಹಿತರೆ, ಈ ಒಂದು ಕೋಟೆ ಹಡಗುಗಳಿಗೆ ಪ್ರಮುಖ ನೀರಿನ ಬಿಂದುವಾಗಿ ಏನು ಮಾಡುತ್ತಪ್ಪ ಅಂದರೆ ಸ್ನೇಹಿತರೆ ಇದು ಈ ಒಂದು ಕೋಟೆ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ. ಈ ಒಂದು ಕೋಟೆ ಇದಾದ ನಂತರ ಸ್ನೇಹಿತರೆ ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಈ ಒಂದು ಕೋಟೆಯ ಸಂಕೀರ್ಣವನ್ನು ಜೈಲನ್ನಾಗಿ ಏನು ಮಾಡ್ತಾರಪ್ಪ ಅಂದರೆ ಸ್ನೇಹಿತರೆ ಪರಿವರ್ತಿಸ್ತಾರೆ ಸ್ನೇಹಿತರೆ. ಒಂದು ಜೈಲನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಈ ಒಂದು ಜೈಲು ಯಾವ ರೀತಿಯಾಗಿದೆ ಅಂತಂದರೆ ಒಳಗಡೆ ಎಲ್ಲ ತುಂಬ ಕತ್ಲಿದೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಈ ಒಂದು ಜೈಲನ್ನು. ಗೋವಾದಲ್ಲಿ ಸ್ನೇಹಿತರೆ ಅತಿ ದೊಡ್ಡ ಜೈಲು ಅಂತಂದ್ರೆ ಸ್ನೇಹಿತರೆ ಇದೇ ನೋಡಿ, ಆ ಜೈಲು ಅತಿ ದೊಡ್ಡ ಜೈಲು. ಹಾಗೆ ಸ್ನೇಹಿತರೆ 1961ರಲ್ಲಿ ಗೋವಾಕ್ಕೆ ವಿಮೋಚನೆ ಸಿಗುತ್ತಾರೆ ಸ್ನೇಹಿತರೆ. ಅಲ್ಲಿಂದ ಈ ಒಂದು ಜೈಲು
2015ವರೆಗೂ ಈ ಒಂದು ಜೈಲಾಗಿ ಏನಾಗುತ್ತೆ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ. ಈ ಒಂದು ಜೈಲು 2015ರಿಂದ ಐತಿಹಾಸಿಕ ಸ್ಥಾನವಾಗಿ ಸ್ನೇಹಿತರೆ ಇದನ್ನು ಪ್ರವಾಸಗಾರರಿಗೆ ನೋಡೋಕ್ಕೆ ಭಾಳಷ್ಟು ಅದ್ಭುತವಾಗಿರುತ್ತೆ ಎಂಬುದಾಗಿ ಇದನ್ನೇನು ಮಾಡಿದ್ರಪ್ಪ ಪ್ರವಾಸ ತಾಣವಾಗಿ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿಂದ ವ್ಯೂ ಮಾತ್ರ ಸಮುದ್ರದ ವ್ಯೂ ಭಾಳಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನೀವು ನೋಡಿ ಇಲ್ಲಿ ಹೇಗಿದೆ ಎಂಬುದಾಗಿ. ಎಲ್ಲ ಸುತ್ತಡಿ ಸಾಕಾಗಿದೆ ಸ್ನೇಹಿತರೆ. ನನಗಂತೂ ಇವತ್ತು ಫುಲ್ಲು ಟೈರ್ಡ್ ಆಗಿದೆ. ಹೋಗ್ತೀನಿ ಸಾಯಂಕಾಲ ಗೋವಾದಲ್ಲಿ ಬಾಗ ಬೀಚ್ ಹತ್ರ ತೋರಿಸ್ತೀನಿ ಸ್ನೇಹಿತರೆ ಹೆಂಗಿರುತ್ತೆ ಅಂತ. ನೋಡಿ ಎಷ್ಟು ಕರ್ಗಾಗ್ಬಿಟ್ಟಿದ್ದೀನಿ. ಜಿಲ್ಲಿಗೆ ಬಂದು ಕಾಣ್ತಾ ಇದ್ದಲ್ವಾ, ಎಲ್ಲರ ಕೆಂಪು ಕಾಣ್ತಾ ಇದ್ರೆ. ಸಮುದ್ರದಲ್ಲಿ ದೂರದಲ್ಲಿ ಎರಡು ಕಾಣ್ತಾ ಇದೆ ಸ್ನೇಹಿತರೆ. ಆದರೆ ಅದು ಸಬ್ಮಿರನಾ ಅಥವಾ ಏನಾದರೂ ಬೋಟಾ ಅಂತ ಗೊತ್ತಿಲ್ಲ. ಬಟ್ ಎರಡು ಕಾಣ್ತಾ ಇದೆ, ತುಂಬ ದೂರದಿಂದ ಕಾಣ್ತಾ ಇದೆ ಸ್ನೇಹಿತರೆ. ಎರಡು ಕಾಣ್ತಾ ಇದ್ದಾವೆ ನೋಡಿ, ತುಂಬ ದೂರದಿಂದ ಇದೆ. ಬಟ್ ಅದು ಸಬ್ಮಿರಿನಾ ಅಥವಾ ಏನಾದರೂ ಶಿಪ್ಪ ಅಂತ ಗೊತ್ತಿಲ್ಲ. ಎಕ್ಸಿಟ್ ಅಂತ ನೋಡಿ ಸ್ನೇಹಿತರೆ ಹಿಂಗಿದೆ. ಕೆಳಗೆ ಇಳ್ಕೊಂಬರ್ಬೇಕು. ಈ ಥರ ಅಜ್ಜಿನ ಕರ್ಕೊಂಬಂದಿದ್ದೆ ನೋಡಿ, ಅದು ತುಂಬ ಖುಷಿಯಾಗುವಂಥ ಕೆಲಸ. ಓದು ವಿಡಿಯೋಲಿ ನಾವು ತೋರಿಸಲ್ಲ ಸ್ನೇಹಿತರೆ, ಇಲ್ಲಿದೆ ನೋಡಿ ಹಳೆ ದಂಡೆ ಯಾವಾಗ ತೋರಿಸಿರೋದು ನೋಡಿ. ಕಣ್ಣಿಗೆ ಕಾಣೋವರೆಗೂ ಈ ಸಮುದ್ರ ನೋಡಿದ್ರಲ್ಲ ಸ್ನೇಹಿತರೆ, ಈ ಜೈಲು ಹೇಗಿತ್ತು ಹೇಗಿಲ್ಲ ಎಂಬುದಾಗಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋಲಿ ನಾವು ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.